ಈಗ ನನ್ನ ಸಲಹೆ ಮಾತ್ರ ಆಗಿದ್ರೆ ಎರಡು ನಾವು ತಂಡವಾಗಿ ಹೋಗಿ ಅವರು ಅಲ್ಲಿ ಮುಂದೆ ಅಲ್ಲಿ ಬೇಕಾದ್ರೆ ಮಾತಾಡುವ ಯಾವ್ದು ಸರಿ ತಪ್ಪಲಿಸ ಅಲ್ಲಿ ಮುಗಿಸುವ. ನೀವು ಪಬ್ಲಿಕ್ ಅಲ್ಲಿ ಚರ್ಚೆ ಮಾಡಬೇಡಿ. ಅವರ ಮುಂದೆ ಒಂದು ಕೆಲಸ ಮಾಡಿ, ಒಂದು ಗೌರವ ತನ್ನಿ ಎಲ್ಲದಕ್ಕೂ ಕೂಡ. ಬೇಕಾದ್ರೆ ನಾವೆಲ್ಲ ಯಾರೇ ಬರ್ಲಿ ಈ ಸದನದೊಳಗೆ ಬಂದ್ಮೇಲೆ ನಿಮ್ ಕಸ್ಟೋಡಿಯನ್ಸ್ ಆಯ್ತು, ನಿಮ್ ಜವಾಬ್ದಾರಿ. ನಮ್ಮನ್ನ ಯಾಕೆ ಕಿತ್ತಾಡಕ್ ಬಿಟ್ಟಿದ್ದೀರಿ ನೀವು? ಅವತ್ತೇ ಗವರ್ನರ್ ಆದ ತಕ್ಷಣನೇ ನೀವು ಏನಾರು ಒಂದು ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ನೀವು ಆಕ್ಷನ್ ತಗೊಂಡಿದ್ರೆ ಸರಿ ಹೋಗ್ತಾ ಇತ್ತು. ಅಧ್ಯಕ್ಷ ನಿಮ್ದು ನಿಮ್ಮ ಕಸ್ಟಡಿಯಲ್ಲಿ ಇದೀವಿ ನಾವೆಲ್ಲ. ಗವರ್ನರ್ ಇಲ್ಲಿ ಬಂದಾಗ ನಿಮ್ ಕಸ್ಟಡಿ ನಿಮ್ಮ ಮಾರ್ಷಲ್ ಕಡೆ ನಾವು ಯಾರ ಕಡೆ ಹೇಳ್ ಕಳ್ಸಿ ನೀವು ಬ್ಯಾಂಡ್ ಬಾರಿಸ್ಬೇಕಿತ್ತು. ಇಲ್ಲಿ ಯಾಕೆ ಕಾನೂನು ಸಚಿವರನ್ನ ನಮ್ಮನ್ನೆಲ್ಲ ಕಿತ್ತಾಡಕ್ ಈಗ ನೀವು ನಿಮ್ಮ ಸಲಹೆ ಸೂಚನೆ ನಾನೆಲ್ಲ ಒಪ್ತೇನೆ. ಅದು ನಂದೇ ತಪ್ಪಾಗಿರ್ಬೋದು. ನೀವು ಒಬ್ರು ಒಂದಾಗಿ ಇವು ನನ್ನನ್ನು ದೂರಿಕೊಳ್ಳಿ. ಈಗ ಮುಂದುವರಿಸಿ ಮಾತಾಡಿ. ಅಧ್ಯಕ್ಷರ ಒಂದೇ ನಿಮಿಷ ಸುಮ್ಮನೆ ಕೂತ್ಕೊಳ್ಳಿ ಅಂತ ಒಂದೊಂದು ನಿಮಿಷ ಕೂದಲ್ಲ ಬೈ ಮುಗಿಸುವ ಮತ್ತೆ ಮಾತಾಡುದು. 6 ಗಂಟೆ ಎದ್ದು ಹೋಗುದು ಮತ್ತೆ ಇದೇ ಕೆಲಸ ಇದ್ದಲ್ಲಿ ಬಂದು. ಅಧ್ಯಕ್ಷರೇ, ತಾವು ಒಳ್ಳೆ ಸಲಹೆಯನ್ನ ಕೊಟ್ಟಿದ್ದೀರಾ. ನಮಗೂ ಸದನ ನಡಿಬೇಕು, ಚರ್ಚೆ ಆಗ್ಬೇಕು ಅನ್ನೋದು. ಯಾಕಂದ್ರೆ ನಮ್ದು ಇನ್ನೂ ಅಬ್ಕಾರಿ ವಿಚಾರವಾಗೂ ಚರ್ಚೆ ಇದೆ. ನಮ್ದು ನಿಲುವಳಿಗೆ ಅದಕ್ಕೂ ಕೊಟ್ಟಿದ್ದೀರಾ. ನಾವು ಅದನ್ನ ಬರೀ ಚರ್ಚೆ ಮಾಡ್ಬೇಕು. ನಮಗೂ ಸಮಯ ಬೇಕಾಗಿದೆ. ಆದ್ರೆ ಇಲ್ಲಿ ಗವರ್ನರ್ಗೆ ಆಗಿರ್ತಕ್ಕಂಥ ವಿಚಾರದ ಬಗ್ಗೆ ನಾನೇನು ಅವ್ರನ್ನ ಕ್ಷಮಾಪಣೆ ಕೇಳಿ ಕೈ ಮುಗಿದ್ಬಿಡಿ ಅಂತ ಹೇಳಲ್ಲ. ಅಟ್ಲೀಸ್ಟ್ ಇಡೀ ಸದನ, ನಾನು ಹೇಳೋದು ಅವ್ರನ್ನೂ ಅಲ್ಲಲ್ಲ, ಅವ್ರೊಬ್ಬರೇ ಅಲ್ಲ, ಇಡೀ ಸದನ ಇಲ್ಲಾಗಿರೋ ಘಟನೆ ಬಗ್ಗೆ ನಾನು ಹೇಳ್ತಾ ಇರೋದು. ಯಾರ್ದೋ HK ಪಾಟೀಲ್ ತಪ್ಪು, CM ತಪ್ಪು, ಅಶೋಕನ್ ತಪ್ಪು ಅಂತಲ್ಲ. ಇಡೀ ಸದನದಲ್ಲಿ ಆ ಥರದ ಘಟನೆ ಆಗಬಾರ್ದಾಗಿತ್ತು. ಅದಾಗಿದೆ. ನಾನು ಏನೋ ಫಸ್ಟ್ ಟೈಮ್ ಈ ಥರ ಆಗ್ಬಿಟ್ಟಿದೆ, ರಾಜ್ಯಪಾಲರು ಹಿಂಗೆ ಬಂದ್ಬಿಟ್ಟು ಓದ್ಬಿಟ್ಟು ಓಡೋಗ್ಬಿಟ್ರು ಅಂತಿದ್ರೆ ಮಾಡ್ಬೋದಾಗಿತ್ತು. ಇದು ಕಳಂಕ ಆಯಿತು. ಯಾವತ್ತೂ ಕೂಡ ಸ್ವಾತಂತ್ರ್ಯ ಬಂದಾಗ ಇತಿಹಾಸದಲ್ಲಿ ಯಾರೂ ಕೂಡ ಹಿಂಗೆ ಮಾಡಿರಲಿಲ್ಲ, ಇವ್ರು ಮಾಡಿದ್ರು ಅಂತ ಎಲ್ಲ. ಯಾರ್ಯಾರು ಗವರ್ನರ್ ಆಗಿದ್ದಾರೆ ಅವರು ಎಲ್ಲ ಕಾನೂನು ತಜ್ಞರು ಎಲ್ಲ ಅವ್ರಿಗೂ ಇರ್ತಾರೆ. ಅವರೆಲ್ಲ ತಗೊಂಡ್ ಮಾಡಿರೋದು. ಹಿಂದೆ ನೀವು ನೋಡಿದ್ದೀರಾ, ಭರದ್ವಾಜ್ ಅವರು ಇದ್ರು 3 ಬಾರಿ. ಅವರು ಲಾ ಮಿನಿಸ್ಟರ್ ಆಗಿದ್ದವರು. ನಮ್ಮೆಲ್ಲರಿಗಿಂತ ನಾನು ವಿರೋಧ ಪಕ್ಷ ಇದ್ದರು ಕೂಡ ಭರದ್ವಾಜ್ ಅವರು ನಮ್ಮನ್ನು ಕರೆದಿದ್ರು. ಅವ್ರಿಗಿರುವಂತ ನಾಲೆಡ್ಜು, ಅಗಾಧವಾಗ ಇದ್ದಂತ ನಾಲೆಡ್ಜು, ಅವರೇ ಇಲ್ಲಿ ಬಂದು 3 ಸರಿ ಮಂಡನೆ ಮಾಡ್ಬಿಟ್ಟು ಹೋಗಿದಾರಪ್ಪ. ಅವಾಗ ಪ್ರಶ್ನೆನೇ ಇಲ್ಲ. ಖುರ್ಷಿದ್ ಆಲಂ ಖಾನ್ ಅವ್ರು ಬಂದಿದ್ರು ಬಹಳ ಹಿಂದೆ, ನಾನೇನಿರ್ಲಿಲ್ಲ ಅವಾಗ. ಅವ್ರದ್ದು ಹಂಗೆ ಆಗಿದೆ. ಹೊಸದಾಗಿ ಏನೋ ತಪ್ಪು ಮಾಡ್ಬಿಟ್ರು ಅನ್ನೋ ರೀತಿ ಇಡೀ ರಾಜ್ಯಕ್ಕೆ ಬಿಂಬಿಸಿ ಎಲ್ಲಾ ಪತ್ರಿಕೆಯಲ್ಲೂ ಅವಮಾನ ರಾಜ್ಯಪಾಲರಿಗೆ ಅನ್ನೋ ಆದ್ರೆ ರಾಜ್ಯಪಾಲರ ಘನತೆ ಗೌರವ ಏನಾಗ್ತೈತೆ? ಅದಕ್ಕೆ ನಾನು ಹೇಳೋದು ವಿಷಾದ. ಇಡೀ ಸದನ, ನಾನು ಹೇಳೋದು ಅವರ ಮುಖ್ಯಮಂತ್ರಿ ವಿಷಾದ ಅಂತಲ್ಲ, ಇಡೀ ಸದನ ಅದಕ್ಕೆ ವಿಷಾದ ವ್ಯಕ್ತ ಮಾಡಿದ್ರೆ ಇದು ಒಳ್ಳೇದಾಗುತ್ತೆ. ಮತ್ತೆ HK ಪಾಟೀಲ್ ಅವ್ರದ್ದು ನಾನು ಅವ್ರಿಗೆ ಸಲಹೆ ಕೊಡ್ತೀನಿ, ದಯವಿಟ್ಟು. ಅವರು ಈಗ ಅವ್ರು ಏನು ಮಾತಾಡಿದಾರೋ ಅದೆಲ್ಲ ಕೂಡ ಸದನದ ಆಸ್ತಿ ಆಗ್ಬಿಟ್ಟಿದೆ. ಅವರು ಸಭಾಪತಿಗಳ ಬಗ್ಗೆ ಮಾತಾಡಿದ್ದಾರೆ. ಸಭಾಪತಿಗಳು ಅಲ್ಲಿ ನಿರಾಕರಣೆ ಮಾಡಿದ್ದಾರೆ. ವಿರೋಧ ಪಕ್ಷದ ನಾಯಕರ ಬಗ್ಗೆ ಮಾಡ್ತಾರೆ, ಅವರು ನಿರಾಕರಣೆ ಮಾಡಿದ್ದಾರೆ. ಈಗ ಒಂಥರ ಅಪರಾಧಿ ತರ ನೀವು ಇದ್ದೀರಾ ಇಲ್ಲಿ. ಈ ಸದನದ ಆಸ್ತಿ ನೀವು ಮಾತಾಡಿರೋದು. ಅಲ್ಲಿ ವಿರೋಧ, ಇಲ್ಲಿ ಮಾತಾಡಿರೋದ್ರ ಬಗ್ಗೆ ಅಲ್ಲಿ ಇವಾಗ ಧರಣಿ ನಡೀತಾ ಇದೆ, ವೆಲ್ಲಲ್ಲಿದ್ದಾರೆ ಅಲ್ಲಿ. ನೋಡಿ, ಒಂದು ಸಣ್ಣ ಮಾತಾಡಿದ್ಕೆ ನೀವು ಇಷ್ಟೆಲ್ಲ ಅನಾಹುತಗಳಾಗಿದೆ. ನಮಗೂ ಚರ್ಚೆ ಆಗಬೇಕು, ನಮ್ಮದು ಭಾಳಷ್ಟು ಸಬ್ಜೆಕ್ಟ್ ಇದೆ, ನಿಮಗೆ ಬೇಗ ಮುಗಿಸಿ ಹೋಗೋಣ ಅಂತ ಇರ್ಬೋದನ. ಆದರೆ ನಮಗೆ ಇನ್ನೂ 1-2 ದಿನ ಎಕ್ಸ್ಟ್ರಾ ನಡೆದ್ರು ನಾವು ರೆಡಿ ಇದ್ದೀರಿ ಮಾಡಕ್ಕೆ, ಸದನ ನಡೆಯಕ್ಕೆ. ಅದರಿಂದ ಅಧ್ಯಕ್ಷರೇ, ನಾನು ಕಠಿಣ ಪದ ಹೇಳಲ್ಲ, ಇಡೀ ಸದನ ವಿಷಾದ ವ್ಯಕ್ತ ಮಾಡಿದ್ರೆ ಮುಗೀತು ಅಲ್ಲಿಗೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.